ಆಗಿನ ಕಾಲದಲ್ಲಿ ಭೌಗೋಳಿಕವಾಗಿ ಈಗ ಶ್ರೀಲಂಕಾ ಇಂಡಿಯಾ ಎಲ್ಲ ಈಗಿದಾವೆ. ಆಗಿನ ಕಾಲದಲ್ಲಿ ಲಂಕಾ ತೋರಿಸಿ ಅವ್ರು ತರಲೇ ಬರ್ದಿದ್ದೇ ಈಗ ನಡೀತಾ ಇರೋದು. ಆಗಿನ ಕಾಲದಲ್ಲಿ ಪುಷ್ಪ ವಿಮಾನದಲ್ಲಿ ಸೀದೆ ಬರ್ತಾಳೆ, ವಿಮಾನ ಇತ್ತ ಆಗಿನ ಕಾಲದಲ್ಲಿ ಏನಿಲ್ಲ. ಅವರಲ್ಲಿ ಆ ರೀತಿ ಇದ್ದಂಥ ಕ್ರಿಯಾಶೀಲ ಶಕ್ತಿಲಿ ಆತವೆಲ್ಲ ಪಾತ್ರವನ್ನು ಮಾಡಿದ್ರು. ಸೀತೆ ಪುಷ್ಪ ವಿಮಾನದಲ್ಲಿ ಬರ್ತಾಳೆ, ಅಲ್ಲಿಂದ ಇದಾಗ್ತಾರೆ. ಆಮೇಲೆ ಹಿಂದೆನೇ ಇತ್ತು ಅವನು ರಾಮಾಯಣ ಸ್ಟಾರ್ಟ್ ಆಗಕ್ಕೆ ಕೆಲಸ ಮಾತಾಡ್ತಾನಲ್ಲ, ಆ ವಿಚಾರ ಆಗಿರ್ಬೋದು. ಆ ಪುರೋಹಿತ ಈ ಜಯಂತಿ ಎಲ್ಲರಿಗೂ ಶುಭವಾಗಿ ಅಂತ ನನ್ನ ವಾಲ್ಮೀಕಿ ಬಳಗದ ಪದಾಧಿಕಾರಿಗಳಿಗೆಲ್ಲ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಯಾಕೆಂದ್ರೆ ಇದು ವಿಶ್ವಗುರು ಋಷಿಮುನಿಗಳು ಅಂದ್ರೆ ಹಿಂದೆ ಕಾಡಿನಲ್ಲಿ ತಪಸ್ಸನ್ನು ಮಾಡಿಕೊಂಡು ಗೆಡ್ಡೆ ಗೆಣಸುಗಳನ್ನ ತಿಂದ್ಕೊಂಡು ಜೀವನವನ್ನ ನಡೆಸ್ತಾ ಇರತಕ್ಕಂಥ ಆ ಒಂದು ಸಂದರ್ಭ ಈ ಒಂದು ಕಾಲಘಟ್ಟರಾಗಿ ಜನಿಸಿ ಅವರು ಚಿಕ್ಕವನಿದ್ದಾಗಲೇ ರತ್ನಾಕರ ಎಂಬ ಒಂದು ಹೆಸರಿನಿಂದ ಆ ಒಂದು ಪ್ರಚಲಿತಕ್ಕೆ ಬರ್ತಾರೆ. ಆ ರತ್ನಾಕರ ಎಂಬ ಬಾಲಕ ಈ ರೀತಿಯಾಗಿ ಕಾಡಿನಲ್ಲಿ ಸುತ್ತಾಡ್ತಾ ಇರಬೇಕಾದ್ರೆ ಅವರು ಮನೆಯಿಂದಲೇ ತಪ್ಪಿಸ್ಕೊಂಡ್ಬಿಡ್ತಾರೆ. ಆ ರೀತಿ ಮನೆಯಿಂದ ತಪ್ಪಿಸ್ಕೊಂಡಂತ ಬಾಲಕ ಒಬ್ಬ ಬೇಟೆಗಾರನ ಕೈಗೆ ಸಿಕ್ಕು. ಆ ಬೇಟೆಗಾರನ ಒಂದು ಸನ್ನಿಧಿಯಲ್ಲಿ ಅವನು ತುಂಬಾ ಪಳಗಿ ಆ ದೊಡ್ಡ ವಿದ್ಯೆಯನ್ನೆಲ್ಲ ಕಲಿತಾನೆ. ಆ ಒಂದು ಸಂದರ್ಭದಲ್ಲಿ ಅವನು ಇರಬೇಕಾದ್ರೆ ಅವನು ಅನೇಕ ಋಷಿಮುನಿಗಳನ್ನ ಭೇಟಿ ಆಗ್ತಾನೆ, ಅನೇಕ ರೀತಿಯಾದ ವಿದ್ವಾಂಸರನ್ನ ಭೇಟಿ ಆಗ್ತಾನೆ. ಅವನು ಮಾಡತಕ್ಕಂಥ ಕೆಲಸ ಏನಿರು ಸಾರ ಹೇಳಿದ ಹಾಗೆ ಅವನು ತುಂಬಾ ಕಷ್ಟಕರ ಜೀವನ ನಡೆಸ್ತಾ ಇರಬೇಕಾದ್ರೆ ಜೀವನ ನಡೆಸಲಿಕ್ಕೆ ಈ ರೀತಿಯ ಕೃತ್ಯಗಳನ್ನ, ದರೋಡೆ ಕೃತ್ಯಗಳನ್ನ, ಇನ್ನೂ ರೀತಿಯ ಸುಲಿಗೆ ಕೃತ್ಯಗಳನ್ನ ಹಮ್ಮಿಕೊಂಡಿರ್ತಾನೆ. ಆ ಒಂದು ಸಂದರ್ಭದಲ್ಲಿ ಅವನಿಗೆ ಭೇಟಿಯಾದಂತಹ ಏನು ಋಷಿಮುನಿಗಳು ಅವನು ಮಾಡ್ತಾ ಇರ್ತಕ್ಕಂಥ ದಾರಿ ಸರಿಯಿಲ್ಲ, ನೀನು ಮಾಡ್ತಾ ಇರ್ತಕ್ಕಂಥ ತಪ್ಪು, ನೀನು ಈ ರೀತಿಯ ಕೆಲಸಗಳನ್ನು ಮಾಡಿದ್ದೆ ಆದರೆ ಮುಂದಿನ ಜೀವನದಲ್ಲಿ ತೊಂದರೆಯನ್ನು ಅನುಭವಿಸ್ತೀಯ ಅಂತ ಒಂದು ವಿಶೇಷವಾದ ಒಂದು ಉಪದೇಶವನ್ನ ನೀಡಿದ ನಂತರ ಅವನು ತನ್ನ ಕೃತ್ಯಗಳಲ್ಲಿ ತನ್ನ ಒಂದು ಕೆಲಸಗಳನ್ನ ಸ್ಟಾಪ್ ಮಾಡಿ ಆ ಒಂದು ರಾಮನ ಒಂದು ಉಪದೇಶವನ್ನ ಅವನಿಗೆ ಬೋಧನೆ ಮಾಡ್ತಾನೆ. ಆ ರಾಮನ ಉಪದೇಶವನ್ನ ಬೋಧನೆ ಮಾಡಿದ ಸಂದರ್ಭದಲ್ಲಿ ಅವನು ಅಲ್ಲೇನೆ ತಪಸ್ಸನ್ನ ಮಾಡಲಿಕ್ಕೆ ಶುರು ಮಾಡ್ತಾನೆ. ಆ ತಪಸ್ಸು ಮಾಡ್ತಾ ಅದೆಷ್ಟೋ ವರ್ಷಗಳು ಕಳೆದಾಗ ಅವನ ಸುತ್ತ ಒಂದು ವಲ್ಮಿಕ ಒಂದು ಸುತ್ತುವರಿಯುತ್ತೆ. ಆ ವಲ್ಮಿಕ ಯಾವಾಗ ಸುತ್ತುವರಿಯುತ್ತೆ, ಆ ಸುತ್ತುವರಿದಾಗ ಆ ಒಂದು ಸಂದರ್ಭದಲ್ಲಿ ಅವರಿಗೆ ವಾಲ್ಮೀಕಿ ಅನ್ನೋ ಒಂದು ಹೆಸರನ್ನ ಅವರಿಗೆ ಕೊಡ್ತಾರೆ. ಆ ವಾಲ್ಮೀಕಿ ಅವನ ಹೆಸರು ಮುಂದೆ ಬ್ರಹ್ಮರ್ಷಿಗಳಾಗಿ ಆ ಸಂದರ್ಭದಲ್ಲಿ ಪ್ರಚಲಿತ ಮಾನಕ್ಕೆ ಬರ್ತದೆ. ಸೊ ಹೀಗೆ ಈ ವಿದ್ಯಮಾನಗಳನ್ನೆಲ್ಲ ಗಮನಿಸಿದ್ರೆ ಎಲ್ಲ ಮಾನವರು ಒಂದಲ್ಲ ಒಂದು ದಿವಸ ತಪ್ಪು ಮಾಡ್ತಾರೆ. ಮುಖ್ಯವಾಗಿ ಎಲ್ಲಾ ಧರ್ಮಗಳು, ಎಲ್ಲ ಗ್ರಂಥಗಳು ಹೇಳೋದು ಒಂದೇನೆ, ಅದನ್ನು ಏನಾದರೂ ಆಗೋ ಮೊದಲು ಮಾನವನಾಗು, ಮಾನವೀಯತೆಯನ್ನು ಬೆಳೆಸ್ಕೊಂಡಿದ್ದೆ. ಅದರಲ್ಲಿ ನಾವು ಇವತ್ತಿನ ದಿವಸ ಈ ಒಂದು ಏನು ನಮ್ಮ ಒಂದು ವಾಲ್ಮೀಕಿ ಜಯಂತಿಯ ಆಚರಣೆಯನ್ನ ಮಾಡ್ತೀವಿ, ಅದಕ್ಕೆ ತುಂಬನೇ ಅರ್ಥಗರ್ಭಿತವಾಗಿದೆ. ಮಾನವತೆ ನಾವೆಲ್ಲನೂ ಆಸ್ಪತ್ರೆಯ ಸಿಬ್ಬಂದಿಗಳಾಗಿರೋದ್ರಿಂದ ರೋಗಿಗಳ ಸೇವೆಯನ್ನ ಮಾಡೋದ್ರ ಮೂಲಕ ಮಾನವೀಯತೆಯನ್ನ ಬೆರೋಣ, ಅವರ ಉಪದೇಶಗಳನ್ನ ನಾವು ಪಾಲಿಸೋಣ. ಅವ್ರ ಉಪದೇಶ ಮಾಡಿದ್ದೆ ಏನು ಇತರರಿಗೆ ತೊಂದರೆಯನ್ನು ಕೊಡಬಾರದು, ಬೇರೆಯವರ ಒಂದು ಕಷ್ಟಗಳಲ್ಲಿ ಸಹಭಾಗಿಯಾಗಬೇಕು, ಯಾವುದೇ ವಿಧವಾದ ತಪ್ಪು ಕೆಟ್ಟ ಕೆಲಸಗಳೆಲ್ಲ ಮಾಡಬಾರದು, ಇನ್ನೊಬ್ಬರನ್ನು ಗೌರವಿಸಿ ಮಾನವೀಯತೆಯನ್ನು ಮೆರೆ ಅನ್ನುವಂಥ ಉಪದೇಶವನ್ನ ನಮ್ಮ ವಾಲ್ಮೀಕಿ ಮಹರ್ಷಿ ಅವರು ಏನು ಕೊಟ್ಟಿದ್ದಾರೆ ಅವೆಲ್ಲನೂ ನಾವು ಪಾಲಿಸ್ತಾ ರೋಗಿಗಳ ಸೇವೆಯನ್ನು ಮಾಡ್ತಾ ನಾವು ಮಾನವೀಯತೆಯನ್ನು ಮೆರೆಯೋಣ. ಇತ್ತೀಚಿನ ದಿನಗಳಲ್ಲಿ ಆ ಮಾನವೀಯತೆ ಅನ್ನೋದೇ ದೂರ ಆಗ್ತಾ ಇದೆ, ಸಂಬಂಧಗಳೇ ಕಡಿದು ಹೋಗ್ತಾ ಇದೆ. ಈ ಮಾನವೀಯತೆ ಸಂಬಂಧಗಳು, ಕಾನೂನಿಗೆ ಗೌರವ ಇವೆಲ್ಲನೂ ನೋಡಿದೆ. ಇತ್ತೀಚಿನ ಸಂದರ್ಭದಲ್ಲಿ ನಾವು ನೋಡ್ತಾ ಇದ್ವಿ, ಮೊನ್ನೆ ಇನ್ನೂ ಸುಪ್ರೀಂ ಕೋರ್ಟ್ ಎಲ್ಲ ನ್ಯಾಯಾಧೀಶರ ಮೇಲೆ ಚಪ್ಪಲಿ ಶೂ ತೂರಾಡೋದನ್ನು ಕೊಟ್ಟಿದೆ. ಅವೆಲ್ಲ ಗಮನಿಸಿದಾಗ ಏನಾಗುತ್ತೆ, ಯಾವುದೇ ಕಾನೂನುಗಳನ್ನ ಗೌರವಿಸ್ತಾವಿಲ್ಲ, ಯಾವುದೇ ಸಂಬಂಧಗಳನ್ನ ನಾವು ಬೆಲೆ ಕೊಡ್ತಾ ಇಲ್ಲ. ಇವೆಲ್ಲವನ್ನ ದೂರ ಮಾಡಿ ವಾಲ್ಮೀಕಿಯವರ ಒಂದು ಆಶಯದಂತೆ ನಾವು ಮಾನವೀಯತೆಯನ್ನ ಬೆರೆಯುತ್ತಾ ಸಂಬಂಧಗಳನ್ನು ಉಳಿಸ್ಕೊಳ್ಳುತ್ತಾ ಒಳ್ಳೆಯ ಒಂದು ಸೇವೆಯನ್ನ ಮಾಡೋಣ. ಅವರ ಆಚರಣೆಯ ಈ ಒಂದು ಸಂದರ್ಭದಲ್ಲಿ ಶುಭವಾಗಲಿ, ಎಲ್ಲರೂ ಒಳ್ಳೆಯದಾಗಲಿ. ಮತ್ತೆ ಈ ಒಂದು ಸಂದರ್ಭದಲ್ಲಿ ಅವರ ಒಂದು ದೇವಾಲಯಗಳಿದೆ, ವಾಲ್ಮೀಕಿ ದೇವಾಲಯ, ವಾಲ್ಮೀಕಿ ಪವಿತ್ರವಾದ ಒಂದು ಸ್ಥಳಗಳು. ಅಲ್ಲಿ ಪಂಜಾಬಲ್ಲಿ ಅಮೃತಸರ, ಮತ್ತೆ ಈ ಒಂದು ತಮಿಳುನಾಡಲ್ಲಿ ತಿರುವಣ್ಣೂರು. ಸೊ ಇಲ್ಲಿ ಈ ವಾಲ್ಮೀಕಿಯ ದೇವಸ್ಥಾನಗಳು, ಪವಿತ್ರವಾದ ಒಂದು ಆಲಯಗಳು ಇರೋದ್ರಿಂದ ಅಲ್ಲಿ ಭೇಟಿ ಕೊಡೋದ್ರ ಮುಖಾಂತರ ಇನ್ನೂ ಹೆಚ್ಚಿನ ಒಂದು ನಮ್ಮ ಅವರ ಉಪದೇಶ ತತ್ವಗಳನ್ನು ಆಚರಣೆ ಮಾಡೋಣ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಎಲ್ಲರಿಗೂ ಗಮನಿಸ್ತಾ ಇದ್ದೀವಿ.